ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀನಿ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನನ್ನ ಸೂತ ಕಳೆಯುವ ದಿನದ್ದು ವ್ಲಾಗ್ ಆಗಿರುತ್ತೆ. ಅಂದರೆ ತಿಂಗಳ ನೀರು ಅಂತ ಹೇಳ್ತೀವಿ ನಮ್ಮಲ್ಲಿ ಕ್ರಿಶ್ಚಿಯನ್ಸ್ಗಳಲ್ಲಿ. ಸೊ ಹಾಗಾಗಿ ನನ್ನ ಲಾಸ್ಟ್ ವ್ಲಾಗಲ್ಲಿ ಕೂಡ ಹೇಳಿದ್ದೆ, ತಿಂಗಳ ನೀರು ಹಾಕುವ ತನಕ ಯಾವುದೇ ರೀತಿಯಾದ ಅಲಂಕಾರಗಳನ್ನು ಮಾಡಲಿಕ್ಕೆ ಇರೋದಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಇವತ್ತು ನನ್ನ ತಿಂಗಳ ನೀರು ಹಾಕಿ ಆಯಿತು. ಬೇಗನೆ ಮಾಡಿದರು. ಆಲ್ಮೋಸ್ಟು 21 ಡೇಸಲ್ಲೇ ಮಾಡ್ತಾರೆ ಹೆಚ್ಚಾಗಿ. ಸೊ ಹಾಗಾಗಿ ನಾನು ಕೂಡ ಬೇಗನೆ ಮಾಡಿಸ್ಕೊಂಡೆ. ಆಮೇಲೆ ಏನಾದರೂ ಅಮ್ಮನಿಗೆ ಆ ಕಡೆ ಈ ಕಡೆ ಹೋಗಬೇಕಾದ್ರೂ ಕೂಡ ಆರಾಮಾಗಿ ಹೋಗ್ಬೋದು. ಯಾಕಂದರೆ ಅಲ್ಲಿ ತನಕ ಬಾಳತಿಯನ್ನು ಒಬ್ಬಳನ್ನು ಬಿಟ್ಟು ಮನೆಯಲ್ಲಿ ಹೋಗಲಿಕ್ಕಿಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ಕ್ರಿಶ್ಚಿಯನ್ಸ್ಗಳಲ್ಲಿ ಹೇಗೆಂದರೆ ಆವತ್ತು ಗಾಜಿನ ಬಳೆ, ಸೀರೆ, ಹೂವು ಹಾಕಿ ಮುಡಿಸಿ ಬಾವಿಯಿಂದ ನೀರನ್ನು ಸೀದಿ ತಂದು ಬರಲಿಕ್ಕಿದೆ. ಬಟ್ ನನಗೆ ಸಿಸೇರಿಯನ್ ಆಗಿರೋದ್ರಿಂದ ಅದೆಲ್ಲ ಮಾಡಲಿಕ್ಕೆ ಹೋಗಲಿಲ್ಲ. ನಾನು ಸಿಂಪಲ್ಲಾಗಿ ಗೋಲ್ಡೆಲ್ಲ ಹಾಕಿ ನನ್ನದು ಏನು ಡೈಲಿ ನಾನು ಏನು ವೇರ್ ಮಾಡ್ತಿದ್ದೆ ಮೊದಲಿಂದ, ಸೊ ಅದನ್ನು ಹಾಕಿ ಕೂದಲೆಲ್ಲ ಬಾಚಿ ಸಿಂಪಲ್ಲಾಗಿ ಹೀಗೆ ಮೊದಲು ರೆಡಿ ಆಗ್ತಿದ್ದೆ. ಹಾಗೆ ರೆಡಿ ಆದೆ. ಗಾಜಿನ ಬಳೆ ಹುಡುಕಿದೆ, ನನಗೆ ಸಿಗಲಿಲ್ಲ. ಸೊ ಅದಕ್ಕೆ ಕೇಳಿದ್ದಕ್ಕೆ ಪರವಾಗಿಲ್ಲ, ಬಳೆ ಯಾವುದಾದ್ರೂ ಆಗುತ್ತೆ ಹಾಕೋ ಅಂತ ಹೇಳಿದರು. ಸೊ ಹಾಗಾಗಿ ನಾನು ನಾರ್ಮಲ್ ಬಳೆನೇ ಹಾಕ್ಕೊಂಡೆ. ನೀರನ್ನು ಸೇದಲಿಕ್ಕೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ 6 ಮಂತ್ಸ್ ತನಕ ಹೆವಿ ಭಾರ ಆಗಿರುವಂತಹ ವಸ್ತುಗಳನ್ನೆಲ್ಲ ಎತ್ಕೊಂಡು ಅದೆಲ್ಲ ಮಾಡಲಿಕ್ಕೆ ಇಲ್ಲ. ಯಾಕಂದರೆ ಪ್ರೆಷರ್ ಬೀಳುತ್ತಲ್ಲ ಸ್ಟಿಚಸ್ ತೆಗೆದಿದ್ದಾರೆ. ಬಟ್ ಸ್ಟಿಲ್ ಪೇನೆಲ್ಲ ಇರುತ್ತಲ್ಲ, ಒಳಗಿದ್ದು ಗಾಯ ಹಾಗೆ ಇರುತ್ತಲ್ಲ. ಸೊ ಹಾಗಾಗಿ ಅದೇ ರೀತಿ ಅಮ್ಮನಿಗೆ ಬರಬೇಕಾದ್ರೆ ಹೂವು ತಗೊಂಡು ಬಂದಿದ್ದರು. ತರಲಿಕ್ಕೆ ಹೇಳಿದ್ದೆ ನಾನು. ಅವತ್ತು ಮಲ್ಲಿಗೆಗೆ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಬರೀ ಅರ್ಧ ಚೆಂಡಿಗೆ 300 ರೂಪಾಯಿ ಆಗಿದೆ. ಸೊ ಅಂದರೆ ಇವಾಗ ನವರಾತ್ರಿ ಸೀಸನ್ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಹೂಗಳಿದ್ದು ಡಿಮಾಂಡ್ ಜಾಸ್ತಿ, ಅದೇ ರೀತಿ ರೇಟ್ ಕೂಡ ಜಾಸ್ತಿ. ಸೊ ಹಾಗಾಗಿ ದೇವರಿಗೆ ಒಂದು ತುಂಡು ಇಡುವ ಅಂತ ಹೇಳಿ ಒಂದು ಚಿಕ್ಕ ತುಂಡು ಕಟ್ ಮಾಡಿದೆ. ಅದೇ ರೀತಿ ಸ್ವಲ್ಪ ನನಗೆ ಕೂಡ ಮುಡಿಲಿಕ್ಕೆ ತೆಗೆದಿಟ್ಟೆ. ಸೊ ದೇವರಿಗೆ ಇಲ್ಲಿ ತನಕ ನಾವು ದೇವರಿಗೆ ಏನು ನಾನು ಇಡುವಂತಿಲ್ಲ. ಸೊ ಹಾಗಾಗಿ ಇವತ್ತು ಇಂದ ಇಡ್ಬೋದು. ಸೊ ಹಾಗಾಗಿ ಇಟ್ಟು ನಾನು ಕೂಡ ಹೂ ಮುಡ್ಕೊಂಡೆ. ಸೊ ಇವತ್ತು ನನಗೆ ಅಂತ ಹೇಳಿ ಮೀನಿನ ಪದಾರ್ಥ ಮತ್ತು ಒಂದು ಡಿಶ್ ವೆಜ್ ಇತ್ತು. ಸೊ ಐ ಥಿಂಕ್ ಒಂದು ವೆಜಿಟೇಬಲ್ ಪದಾರ್ಥ ಮಾಡಿದರು. ಸೊ ಅದೇ ರೀತಿ ಇವತ್ತು ಮಗುವಿಗೆ ಅಂತ ಹೇಳಿ ನಾನು ಒಂದು ಚಿಕ್ಕ ವಾರ್ಡ್ರೋಬನ್ನು ಆರ್ಡ್ರ್ ಮಾಡಿದ್ದೆ. ಅದು ಕೂಡ ಬಂದಿತ್ತು. ಸೊ ಅದನ್ನೆಲ್ಲ ಸೆಟ್ ಮಾಡಿ ಇಲ್ಲ ಆಗಬೇಕಾದ್ರೆ ಮಧ್ಯಾಹ್ನ ಆಯಿತು. ಸೊ ಅಮ್ಮ ಊಟಕ್ಕೆ ಕೂತ್ಕೊಳ್ಳಿಕ್ಕೆ ಹೇಳಿದರು. ಸೊ ಊಟ ಎಲ್ಲ ಬಡಿಸಿ ಇವತ್ತು ಪಾಯಸ ಕೂಡ ಮಾಡಿದರು. ಇತ್ತು ಮೀನಿನ ಪದಾರ್ಥ ಮತ್ತು ಒಂದು ಪಾಯಸವನ್ನು ಮಾಡ್ತಾರೆ, ಅದಿರುತ್ತೆ. ಅದೇ ರೀತಿ ವೆಜ್ ಒಂದು ಬೇಕಲ್ವ. ಸೊ ಹಾಗಾಗಿ ಅದನ್ನು ಮತ್ತು ಉಪ್ಪಿನಕಾಯಿ, ಉಪ್ಪು ಎಷ್ಟು ಬಡಿಸಿದ್ರು, ಮಾಮೂಲಿ ಹೇಗೆ ಬಡಿಸ್ತಾರೆ ಹಾಗೆ. ಸೊ ಅದನ್ನು ನಾನು ಊಟ ಮಾಡಬೇಕು. ಊಟ ಮಾಡಿ ಆದಮೇಲೆ ಅದರಲ್ಲಿ ಸ್ವಲ್ಪ ನಾನು ಊಟ ಮಾಡಿ ಬಿಟ್ಟದ್ದು ಅದರಲ್ಲಿ ಇರಬೇಕು. ಅಂದರೆ ನನಗೆ ಅದಕ್ಕೆ ಸ್ಪೆಸಿಫಿಕ್ ವರ್ಡ್ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಸ್ಪೆಸಿಫೈ ಮಾಡಲಿಕ್ಕೆ ಹೋಗಲ್ಲ. ಸೊ ಎಲ್ಲ ಅದರದ್ದು ಸ್ವಲ್ಪ ಸ್ವಲ್ಪ ವಸ್ತುವನ್ನು ಬಿಡಲಿಕ್ಕಿದೆ ಊಟ ಮಾಡಿ ಆದಮೇಲೆ. ಸೊ ಹಾಗಾಗಿ ಅದನ್ನು ಬಿಟ್ಟು ಅದಾದಮೇಲೆ ಅದರಲ್ಲಿ ದೃಷ್ಟಿ ತೆಗಿಲಿಕ್ಕಿದೆ. ಅದು ದೃಷ್ಟಿ ತೆಗೆದು ನಂದು 3 ಮಾರ್ಗದ ಹತ್ತಿರ ಹೋಗಿ ಅದನ್ನು ಆ ವೇಸ್ಟನ್ನು ಹಾಕಲಿಕ್ಕಿದೆ. ಸೊ ಈ ಒಂದು ಪ್ರಕ್ರಿಯೆ ಆಗಿರುತ್ತೆ. ಸೊ ಫೈನಲಿ ಆಲ್ಮೋಸ್ಟ್ 21 ಡೇಸ್ ಆಯಿತು ಡೆಲಿವರಿ ಆಗಿ. ಟೈಮ್ ಹೋದದ್ದು ಅಷ್ಟು ಬೇಗ ಗೊತ್ತಾಗಲಿಲ್ಲ, ಬೇಗ ಹೋಯಿತು ದಿನಗಳು. ಇನ್ನು ಸ್ವಲ್ಪ ದಿನದಲ್ಲಿ ಮಗುವಿದ್ದು ನಾಮಕರಣ ಕೂಡ ಮಾಡ್ತೀವಿ ನಾವು. ಅದರದ್ದು ಕೂಡ ವ್ಲಾಗ್ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗ್ತದೆ, ಹಾಕ್ತೀನಿ ನಾನು. ಅದೇ ರೀತಿ ಹಸ್ಬೆಂಡ್ ಕೂಡ ಇನ್ನು 2-3 ದಿನದಲ್ಲಿ ಬರ್ತಾರೆ. ಸೊ ಅವರು
ಬಂದಮೇಲೆದು ಕೆಲವು ಕ್ಲಿಪ್ಪಿಂಗ್ಸ್ಗಳನ್ನು ಕೂಡ ಹಾಕ್ತೀನಿ ನಾನು. ಅವರು ಮಗುವನ್ನು ನೋಡಿದ ಆಗ ಕೊಟ್ಟ ರಿಯಾಕ್ಷನ್ ಆಗಿರ್ಬೋದು, ಹೇಗಿತ್ತು ಅವ್ರ ಹ್ಯಾಪಿನೆಸ್, ಅದರ ಬಗ್ಗೆ ಎಲ್ಲ ನಾನು ಕೂಡ ಮುಂದಿನ ದಿನದಲ್ಲಿ ಆ ವ್ಲಾಗ್ಗಳನ್ನು ಕೂಡ ಹಾಕ್ತೀನಿ. ಸೊ ಇಷ್ಟೆಲ್ಲ ಆಯಿತು. ಹೀಗೆಲ್ಲ ನಡೆಯುತ್ತೆ ಸೂತಕ ಕಳೆಯುವ ಹೊತ್ತು ನಮ್ಮಲ್ಲಿ. ಸೊ ಯಾರಿಗೆಲ್ಲ ಇದರ ಅನುಭವ ಆಗಿದೆ ಕ್ರಿಶ್ಚಿಯನ್ಸ್ಗಳಲ್ಲಿ, ನನಗೆ ಹಿಂದೂಸ್ಗಳಲ್ಲಿ ಹೇಗೆ ನಡೆಯುತ್ತೆ ಅಂತ ಅಷ್ಟೊಂದು ಐಡಿಯಾ ಇಲ್ಲ. ಸೊ ನಾನು ಅದರ ಬಗ್ಗೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ. ಸೊ ನಮ್ಮಲ್ಲೆಲ್ಲ ಹೀಗೆ ನಡೆಯುತ್ತೆ. ಸೊ ಯಾರೆಲ್ಲ ಇದನ್ನೆಲ್ಲ ಫೇಸ್ ಮಾಡಿದ್ದೀರಾ, ಯಾರೆಲ್ಲ ಇದರ ಅನುಭವ ಆಗಿದೆ, ಅದೇ ರೀತಿ ಹೀಗೇ ಇತ್ತಾ ನಿಮ್ಮಲ್ಲಿ ಕೂಡ, ಅಥವಾ ಏನಾದರೂ ಚೇಂಜಸ್ ಇದೆಯಾ, ನಿಮ್ಮಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಗಳಿಗೆ ಆದಷ್ಟು ರಿಪ್ಲೈ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಡೈಲಿ ವ್ಲಾಗ್ಸ್ಗಳನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಕೂಡ. ಟೈಮ್ ಸಿಗೋದಿಲ್ಲ, ಟೈಮ್ ಸಿಕ್ಕಾಗಲ್ಲ, ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡಿದ್ರಲ್ಲ ಹೀಗೆಲ್ಲ ಇತ್ತು, ಏನೆಲ್ಲ ಆಯಿತು ಅಂಥೇಳಿ. ವಾಯ್ಸ್ ಓವರ್ ನಾನು ಆಮೇಲೆ ಕೊಟ್ಟಿರೋದ್ರಿಂದ ನನಗೆ ಅನುಗುಣವಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಹೋಗಿದ್ದೀನಿ. ಸೊ ವೀಡಿಯೋಸು ಗಿಂತ ಮುಂಚೆನೇ ಕೆಲವೊಂದು ಡೀಟೇಲ್ಸ್ಗಳನ್ನು ಹೇಳಿದ್ದೆ. ಸೊ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಎಲ್ಲ ಅದೇ ರೀತಿ ಐಟಮ್ಸ್ಗಳೆಲ್ಲ ಇದೆ. ಸೊ ಅದನ್ನೆಲ್ಲ ಇಗ್ನೋರ್ ಮಾಡಿ, ಆಯಿತಾ. ಸೊ ಇವತ್ತಿನ ಈ ವ್ಲಾಗ್ ಇಷ್ಟೇ ಆಗಿರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ವೆರೈಟೀಸ್ ಆಫ್ ವ್ಲಾಗ್ಸನ್ನು ಹಾಕ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ದಯವಿಟ್ಟು ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಒತ್ತಿ, ಆದಷ್ಟು ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.